ಫಸ್ಟ್ ಮೈ ಜುಮ್ ಅನಿಸ್ತಾ ಇದೆ, ಈಗಲೂ ಜುಮ್ ಅಂತ ಇದೆ. ಅಪ್ಪು ಫೋಟೋಸ್ ನೋಡ್ತಿದ್ದಂಗೆ ಜುಮ್ ಅಂದ್ಬಿಡ್ತೇನೆ ನನಗೆ. ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ, ನೀವು ಕೇಳಿಸ್ಕೊಂಡಿರ್ತೀರ. ಮನುಷ್ಯ ಸತ್ರೆ ಸಾಯೋದಿಲ್ಲ, ಮರೆತ್ರೆ ಮಾತ್ರ ಸಾಯ್ತಾರೆ ಅಂತ. ಸೊ ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನು ಬಿಟ್ಟು ಹೋಗ್ತಾರೆ ಅನ್ನೋದನ್ನ ನಾವು ನೆನಪು ಮಾಡ್ತಾ ಹೋದ್ರೆ, ಅಪ್ಪು ಏನು ಬಿಟ್ಟು ಹೋದ್ರು ನಮಗೆ? ಯಾವಾಗಲೂ ನಗ್ತಾ ಇರು, ಯಾವುದೇ ಪರಿಸ್ಥಿತಿಯಲ್ಲಾದರೂ ಮನುಷ್ಯ ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಅದೇ ಥರ ನಮ್ಮ ತಂದೆ ನೆನೆಸ್ಕೊಂಡ್ರು ಅಷ್ಟೇ. ನಾನು ಅವ್ರೇನು ಕೊಟ್ಟೋದ್ರು ನನಗೆ? ನಂಬಿಕೆ ಕೊಟ್ಟೋದ್ರು. ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟೋದ್ರು ನನಗೆ. ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಳಿ, ಒಂದು ಘನತೆ ಕೊಟ್ಟೋದ್ರು ನಮಗೆಲ್ಲ. ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ, ಗತ್ತು ಕೊಟ್ಟೋದ್ರು. ಅಂಬರೀಷ್ ನೆನೆಸ್ಕೊಳ್ಳಿ, ಒಂದು ಸರಳತೆ, ನಡೆಯುತ್ತೆ ಜೀವನ, ನಗ್ನಗ್ತದ ನಡೆಸೋ ಜೀವನ ಅಂದ್ಬಿಟ್ಟು ಹೋದ್ರು. ಶಂಕರ್ನಾಗ ಅನ್ಕೊಂಡ್ರೆ ಟೈಮ್ ಹೇಳ್ಬಿಟ್ಟು ಹೋದ್ರು ನಮಗೆ. ಈ ಥರ ಒಬ್ಬೊಬ್ರು ಏನಾದರೂ ಒಂದು ಕೊಟ್ಟೋಗಿರ್ತಾರೆ. ಅವ್ರನ್ನ ಆ ಥರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದು. ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು. ಏನಕ್ಕೆ ಹೇಳಿ ಆಟ ಆಡ್ಬೇಕು ನಾವು? 11 ಜನ ಕ್ರಿಕೆಟ್ ಆಡ್ತೀರಾ, 11 ಜನಕ್ಕೆ ಗೆಲುವು ಸಿಕ್ಕತ್ತೆ. 11 ಜನನು ಚೆನ್ನಾಗಿ ಆಡ್ತಾರ? ಇಲ್ಲ, ಯಾರೋ ಒಬ್ರು ಗೆಲ್ಲಿಸ್ಬಿಡ್ತಾರೆ, ಇಲ್ಲ 10 ಜನನು ಸೇರಾಡ್ತಾರೆ. ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಗೋದು ಯಾವಾಗ್ಲೂ. ಅದು ತುಂಬಾ ಮುಖ್ಯ. ಅದು ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈ ಹಿಂಗೆ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು. ಆ ಅಂಪೈರ್ ಯಾರಂದ್ರೆ ನೀವೇ, ಜನನೇ ಅಲ್ವಾ? ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರು ಜನದ ಕೈಲೇ ಇರುತ್ತೆ. ನೀವುಗಳೇ ಅಂಪೈರ್ ತರ ನೀವು, ಅದು ತುಂಬಾ ಮುಖ್ಯ. ಇನ್ನು ನನ್ನನ್ನು ಎಲ್ಲರೂ ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ಅಂತಾನೆ. ತುಂಬ ಕೆಲವೇ ಜನ ನನ್ನ ತುಂಬ ಕ್ರೇಜಿ ಸ್ಟಾರ್ ಅಂತ ಕರೀತೀರ, ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ. ಅದರಲ್ಲಿ ಹರೀಶ್ ಗೌಡ್ರು ತುಂಬ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು. ನಾನು ಮೊದಲನೇ ಸರಿ ಸಿನಿಮಾ ಮಾಡ್ತಾ ಇದ್ದೀನಿ, ಅಣ್ಣ ನೀವು ಜೊತೇಲಿ ಇರಬೇಕು ಅಂದರು ಅಷ್ಟೇ. ಅದಕ್ಕೋಸ್ಕರ ಜೊತೇಲಿದ್ದೀನಿ. ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದ್ರು, ಸುಳ್ಳು. ಅವ್ರ ಜೊತೆ ನಾನಿದ್ದೀನಿ. ನಾನೆಲ್ಲ ಹೀರೋ, ಅವರು ರಘು ಭಟ್ಟೆ ಹೀರೋ, ಅವರು ನಮ್ಮ ಸುದೀಪ್ ನಡಿಗರ್, ಅವರಿಬ್ರು ಯಂಗ್ಸ್ಟರ್ಸು, ಅವರಿಬ್ರು ಕನಸು ಕಟ್ಟಿರೋದು ಈ ಸಿನಿಮಾ. ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ. ಅವ್ರು ನನಗೆ ಏನು ಪತ್ರ ಕೊಟ್ಟಿದ್ರು ಗೊತ್ತಾ ನಿಮಗೆ? ಒಬ್ಬ ಡೈರೆಕ್ಟ್ರು ನನಗೆ ಗೈನಕಾಲಜಿಸ್ಟ್ ಡಾಕ್ಟರ್ ಮಾಡಿದ್ರು. ನೋಡಿ ನನಗೆ ಏನೇನು ಪಾತ್ರಗಳು ಕೊಡ್ತಾರೆ ಅಂತ. ಇವರು ಗೋಸ್ಟ್ ಡಾಕ್ಟರ್ ಕೊಟ್ರು ನನಗೆ. ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ. ಸುಳ್ಳು ಹೇಳೋರೆ ನನ್ನ ಪಕ್ಕದಲ್ಲಿ ಸುಳಿಯೋಕ್ಕಾಗಲ್ಲ ಅಂದ್ರೆ ಗೋಸ್ಟ್ ಎಲ್ಲಿ ಸುಳಿಯುತ್ತೆ ನನ್ನ ಪಕ್ಕದಲ್ಲಿ? ನಾನು ಯಾವಾಗ್ಲೂ ಹೇಳೋದು, ಗೋಸ್ಟ್ ಎಲ್ಲೂ ಇಲ್ಲ ಕಣ್ರಯ್ಯ, ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿರ್ತಾನೆ, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಅದನ್ನ ನೋಡ್ಬೇಕು ನಾವು ಯಾವಾಗಲೂ. ಒಟ್ಟಲ್ಲಿ ಈ ಸಿನಿಮಾದಲ್ಲಿ ನಾನೊಂದು 10 ದಿವಸ ಪಾತ್ರ ಮಾಡಿದ್ದೀನಿ. ಅವರು ಈ ಯಂಗ್ಸ್ಟರ್ಸ್ ಎಲ್ಲ ನಮ್ಮ ಮಾತು ಕೇಳೋದಿಲ್ಲ, ಯಾರು ನಮ್ಮ ಮಾತು ಕೇಳೋದಿಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿರೋದಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ಬಿಡೋಣ ಅಂತ. ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ, ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡಿದ್ದೀನಿ. ಓಕೆನಾ? ಕೈ ಮುರ್ಕೊಂಬಿಟ್ಟವ್ರು ನೋಡಿ ಅರ್ಧ ಸಿನಿಮಾದಲ್ಲಿ ಆಗ್ಲೇ ಇವರು. ಒಟ್ಟಿನಲ್ಲಿ ಏನೆಲ್ಲ ನಿದ್ದೆ ಬಂದ್ಬಿಟ್ಟಿದೆ ನಿಮ್ಗೆ. ಅರ್ಧ ಜನಕ್ಕೆ ಗುಂಡಾಕೋ ಟೈಮ್ ಬಂದಿರುತ್ತೆ, ಅರ್ಧ ಜನಕ್ಕೆ ಅಡುಗೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಕ್ರಿಕೆಟ್ ಮ್ಯಾಚ್ ನಾನು ಹೋದ್ಮೇಲೆ ಇದೆಯಾ ಇಲ್ವಾ? ಇದೆ. ಆಡ್ತೀರಾ? ಎಷ್ಟು ಟೀಮ್ ಮಾಡ್ತಾ ಇದ್ದೀರಾ ಇಲ್ಲಿ? ಹದಿಮೂರು ಟೀಮು. ಇಲ್ಲಿ ನೋಡ್ರೆ 13 ಟೀಮ್ ಅಷ್ಟೇ ಜನ ಇದ್ದಂಗಿದ್ದೀರಾ ಇಲ್ಲಿ ಅಲ್ವಾ? ಯಾಕ್ರಿ 13 ಟೀಮ್ ಇದೆ ಇಲ್ಲಿ ಅಷ್ಟೇ ಇಲ್ಲಿ. ಓಕೆ, ಒಟ್ಟಿನಲ್ಲಿ ನಿಮ್ಮನ್ನು ನೋಡಿದ ಖುಷಿ ಆಯ್ತು. ಎಲ್ಲ ನಾನು ಯಾವಾಗಲೂ ಯಾವುದೇ ಜಾಗಕ್ಕೆ ಬಂದ್ರೆ ಅನ್ಕೋತೀನಿ ಯಾವುದೋ ಋಣ ಇರಬೇಕು. ನಿಮ್ಮನ್ನ ಭೇಟಿ ಮಾಡಿಸೋದಕ್ಕೆ ಇವತ್ತು ಹರೀಶ್ ಗೌಡ್ರು ಒಂದು ಋಣ ಸೇರಿಸ್ಕೊಟ್ಟಿದ್ದಾರೆ ನಮಗೆ. ಈ ಋಣ ಇದ್ದಿದ್ದಕ್ಕೆ ನೀವು ಭೇಟಿ ಮಾಡಿದ್ದೀವಿ, ನಕ್ಕಿದ್ದೀವಿ, ಒಂದಷ್ಟು ಸಮಯ ಕಳೆದಿದ್ವಿ. ನಿಮ್ಮ ನೋಡೋ ಖುಷಿ, ನಿಮಗೆ ನಾನು ನೋಡೋ ಖುಷಿ ಎಷ್ಟಾಯ್ತೋ ನಾನು ನಿಮ್ಮ ನೋಡೋ ಖುಷಿ ಅಷ್ಟೇ ಆಯ್ತು. ಈ ಸಂದರ್ಭದಲ್ಲಿ ಪ್ರೇಮಲೋಕ ಹೇಳ್ಬೇಕಾ?
ಬರೀ 25 ಹಾಡು ಅಷ್ಟೇ. ಬಿಗಿನಿಂಗ್ ಅಲ್ಲಿ ತಾಳ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗೂ ತಾಳ ಹಾಕ್ತಾನೆ ಇರಬೇಕು, ಕೊನೆಯವರೆಗೂ ಕುಣಿತಾನೆ ಇರಬೇಕು. ಹಾಡು ಮೇಲೆ ಹಾಡು, ಹಾಡಿನ ಜೊತೆನೆ ಸಿನಿಮಾ. ಪ್ರೇಮ್ಲೋಕ 1ಗೆ ಎಷ್ಟು ನೀವು ಕೊಟ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಮ್ಮ 40 ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ಬದುಕಿನ ಪೂರ್ತಿ ಪ್ರೇಮ್ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನಾನು ರವಿ ಬೋಪಣ್ಣದಲ್ಲಿ ಹೇಳಿದ್ದೆ, ನಾನು 60 ಇದನ್ನ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು. ಬಟ್ ಒಂದ್ ಹೇಳಕ್ ಮರ್ತಿದ್ದೆ ನಾನು. ಆಕ್ಚುಲ್ ಆಗಿ ಒಂದು ಎಂಡ್ ಕೊಟ್ರೆ ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ. ಅದ್ರ ಪ್ರಕಾರ ನೀವು ರವಿ ಬೋಪಣ್ಣಗೆ ಎಂಡ್ ಮಾಡಿದ್ದೀರ ನನ್ನೊಂದು ಚಾಪ್ಟರ್ನ. ಸೊ ಈಗ ಮತ್ತೆ ಪ್ರೇಮ್ ಲೋಕದಿಂದ ಇದನ್ನ ಅದರ್ ಬಿಗಿನಿಂಗ್, ಇವಾಗ ಮತ್ತೆ ಶುರು ನನ್ನ ಆಟ. ಮತ್ತೆ ಪ್ರೇಮ್ ಲೋಕದಿಂದ ಪ್ರತಿ ಒಂದು ಹೃದಯ ಇಟ್ಟು ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ. ಓಕೆ, ಎಲ್ಲ ನಿಮ್ಮ ಜೊತೆಯಲ್ಲಿರ್ರಿ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ.